ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇಡ್ಲಿ ದೋಸೆಗೆಲ್ಲ ಒಂದೇ ರೀತಿಯಾಗಿರೋ ಚಟ್ನಿ ಸಾಂಬಾರು ತಿಂದು ಬೋರ್ ಆಗಿದ್ದಾಗ ಇದನ್ನು ಟ್ರೈ ಮಾಡಿ. ರಾಗಿ ಮುದ್ದೆ ಅನ್ನದ ಜೊತೆ ಕೂಡ ಈ ರೆಸಿಪಿ ಚೆನ್ನಾಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಮಸಾಲಾನ ರುಬ್ಕೋಬೇಕು. ಬಾಣಲೆ ಇಟ್ಕೊಂಡಿದ್ದೀನಿ. 1ರಿಂದ 2 ಚಮಚದಷ್ಟು ಎಣ್ಣೆ, ಜೀರಿಗೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಸೊಪ್ಪು ಸುಮಾರು 8ರಿಂದ 10 ಎಲೆಯಷ್ಟಿದೆ. ಕಲಿಸ್ಕೊಂಡು ಈರುಳ್ಳಿ ಈಗ ಚೆನ್ನಾಗಿ ಮೆತ್ತಗಾಗಬೇಕು, ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗನೆ ಮಾಡ್ಕೋಬೇಕನ್ನಂಗಿದ್ರೆ ಹೈ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಆಗೋಗುತ್ತೆ. 2 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ಮೇಲೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಹೊಂಬಣ್ಣ ಬಂದಿದೆ, ಮೆತ್ತೆ ಕೂಡ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ 1 ದೊಡ್ಡ ಟೊಮೆಟೊ, ನಾಟಿ ಟೊಮೆಟೊ ಇದ್ರೂ ಪರವಾಗಿಲ್ಲ. ಈ ರೆಸಿಪಿಯಲ್ಲಿ ಹುಳಿ ಅವಶ್ಯಕತೆ ಏನಿಲ್ಲ. ಅದಕ್ಕೆ ಬದಲಾಗಿ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು, ಸಣ್ಣ ತೆಂಗಿನಕಾಯಿಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ತುಂಬಾ ಬಿಸಿ ಇದ್ದಾಗ ರುಬ್ಕೊಳಕ್ಕೆ ಹೋಗಬಾರ್ದು, ತಣ್ಣಗಾಗಲಿ. ಈಗ ಬೇಯಿಸಿಟ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾರಿನ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು, ಬ್ಯಾಡಗಿ ಅಚ್ಕಾರದ ಪುಡಿ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇದನ್ನು ಹಾಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ, ಖಾರ ಏನು ಜಾಸ್ತಿ ಆಗೋದಿಲ್ಲ. ಸ್ವಲ್ಪ ನೀರು, ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬಣ್ಣ ಕೂಡ ಚೆನ್ನಾಗಿ ಬಂದಿದೆ ಮಸಾಲೆದು. ಬಾಣಲೆ ಇಟ್ಕೊಂಡಿದ್ದೀನಿ. ಮುಂದಿನ ಸ್ಟೆಪ್ಪಲ್ಲಿ ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ರುಬ್ಬಿಟ್ಕೊಂಡಿದ್ನಲ್ಲ ಅದು, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು, ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಇದು. ಆಲೂಗಡ್ಡೆನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಸಿಪ್ಪೆನ ತೆಗೆದು ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗೆ ಮಾಡಿ ಉಪಯೋಗ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ 1 ಕುದಿ ಬಂದರೆ ಸಾಕು. ಈಗ ರುಚಿಕರವಾಗಿರೋಂಥ ಆಲೂಗಡ್ಡೆ ಗೊಜ್ಜು ಅಥವಾ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ. ಇಡ್ಲಿ, ಅನ್ನ, ದೋಸೆ, ಉದ್ದಿನ ವಡೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.